Look at the question number 13. Find the diameter of the circular base of right circular cone whose slant height is 8 centimeter and semi-vertex angle is 60 degree. So find its diameter. So ಇಲ್ಲಿ ಕೋನ್ ಇದೆ. ಸೊ ಇಲ್ಲಿ ಬಿ ಎ ಬಿ ಏನಾಗಿದೆ ಇದರ ರೇಡಿಯಸ್, ಎ ಡಿ ಏನಾಗಿದೆ ಇದರ ಡಯಾಮೀಟರ್. ಸೊ ಇಲ್ಲಿ ಬಿ ಸಿ ಹೈಟ್ ಆಫ್ ದಿ ಕೋನ್ ಆಗುತ್ತೆ, ಎ ಸಿ ಏನಾಗುತ್ತೆ ಹೈಟ್ ಆಫ್ ದಿ ಸ್ಲ್ಯಾಂಟ್ ಹೈಟ್ ಆಗುತ್ತೆ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಆಂಗಲ್ 60 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಎ ಬಿ ಆಗತ್ತೆ. ಸೊ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಬಿ ಸಿ ಆಗುತ್ತೆ ಅಲ್ವಾ. ಸೊ ಬಿ ಸಿ ಆಗುತ್ತೆ. ಸೊ ಇಲ್ಲಿ ಎ ಸಿ ಏನಾಗಿದೆ, ಹೈಪೋಟೆನ್ಯೂಸ್ ಸೈಡ್. ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಎ ಬಿ. ಸೊ ನಮ್ಗೆ ಏನ್ ಬೇಕಾಗಿದೆ, ಡಯಾಮೀಟರ್ ಬೇಕಾಗಿದೆ. ಸೊ ಫಸ್ಟ್ ನಾವೇನ್ ಮಾಡೋಣ, ಬೈ ಯೂಸಿಂಗ್ ಸೈನ್ ಫಂಕ್ಷನ್ ಇಂದ ಎ ಬಿ ಹೈಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಅಂದ್ರೆ ರೇಡಿಯಸ್ ಆಫ್ ದಿ ಕೋನ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ರೇಡಿಯಸ್ ಆಫ್ ದಿ ಕೋನ್ ಅನ್ನ 2 ಟೈಮ್ಸ್ ಆಡ್ ಮಾಡಿದಾಗ ಏನ್ ಬರುತ್ತೆ, ಡಯಾಮೀಟರ್ ಆಫ್ ದಿ ಸರ್ಕ್ಯುಲರ್ ಬೇಸ್ ಬರುತ್ತೆ ಅಲ್ವಾ. ಸೊ ಹಿಯರ್ sine function, use the sine function. This is opposite side AB divided by hypotenuse side. So sine 60 degree alva. So sine 60 degree ಏನಾಗುತ್ತೆ, AB divided by 8 centimeter. So sine 60 degree is √3/2 is equal to AB divided by 8 ಅಲ್ವಾ. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, 8√3 ಡಿವೈಡೆಡ್ ಬೈ 2 ಆಗುತ್ತೆ. 2 1s are 2, 2 4s are 8 ಆಗುತ್ತೆ. ಹಾಗಾಗಿ ಇಲ್ಲಿ ಎ ಬಿ ಏನ್ ಬಂದಿದೆ, 4√3 ಮೀಟರ್ ಬಂದಿದೆ. ಸೊ ಇದೇನಾಯ್ತು ಮಕ್ಕಳೇ, ರೇಡಿಯಸ್ ಆಫ್ ದಿ ಕೋನ್ ಆಯ್ತು. ಬಟ್ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಡಯಾಮೀಟರ್ ಅನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಯಾಮೀಟರ್ ಇಸ್ ಎ ಡಿ ಅಲ್ವಾ. ಸೊ ಎ ಡಿ ಇಸ್ ದಿ ಡಯಾಮೀಟರ್, AD. ಸೊ ಇದೇನಾಗುತ್ತೆ, ಡಯಾಮೀಟರ್ ಇಸ್ ಈಕ್ವಲ್ ಟು ಟ್ವೈಸ್ ದಿ ರೇಡಿಯಸ್ ಅಲ್ವಾ. ಸೊ ಟ್ವೈಸ್ ದಿ ರೇಡಿಯಸ್. ಸೊ ಏನಾಗುತ್ತೆ, 2 × 4√3 ಆಗುತ್ತೆ. ಸೊ 4 2s are 8√3 ಮೀಟರ್ ಆಗುತ್ತೆ. ಸೊ ದಿಸ್ ಇಸ್ ದಿ ಡಯಾಮೀಟರ್ ಆಫ್ ದಿ ಸರ್ಕ್ಯುಲರ್ ಬೇಸ್ ಆಫ್ ದಿ ರೈಟ್ ಸರ್ಕ್ಯುಲರ್ ಕೋನ್ ಆಗುತ್ತೆ ಮಕ್ಕಳೇ.